ಕಬ್ಬು ಬೆಳೆಗಾರರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಲಾಗ್ತಾ ಇದೆ. ಕಳೆದ 7 ದಿವಸಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಸಾಥನ್ನು ಕೊಟ್ಟಿರುವಂತದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಹುಟ್ಟುಹಬ್ಬ ಇವತ್ತು. ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಅಲ್ಲಿರುವಂತಹ ಪ್ರತಿಭಟನಾಕಾರರು ಸಿಹಿಯನ್ನ ಹಂಚಿ ಅಲ್ಲಿರುವಂತಹ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಮತ್ತೆ ಅದರ ಜೊತೆಗೆ ವಿಜಯೇಂದ್ರ ಅವರಿಗೆ ಶುಭಾಶಯವನ್ನು ಕೋರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಜೊತೆಗೆ ಸಚಿವ MB ಪಾಟೀಲ್ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ವಿಜಯಪುರದಲ್ಲಿ ಧರಣಿ ನಿರತಂತಹ ರೈತರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಲಾಗ್ತಾ ಇದೆ. ನಮ್ಮ ಸರ್ಕಾರ ರೈತರ ಪರವಾಗಿದೆ ಅನ್ನುವಂತಹ ಸಂದೇಶವನ್ನು ಕೊಡುವಂತಹ ಕೆಲಸವನ್ನ ವಿಜಯೇಂದ್ರ ಅವರ ಪ್ರತಿಭಟನೆಯ ವಿಜುವಲ್ಸ್ ಅನ್ನು ನೀವು ನೋಡ್ತಾ ಇದ್ದೀರಾ. ಈಗ ವಿಜಯೇಂದ್ರ ಅವರು ಆ ಒಂದು ರೈತರ ಪ್ರತಿಭಟನೆಯಲ್ಲಿ ಸಾಥನ್ನ ಕೊಟ್ಟಿದ್ದಾರೆ. ಕಳೆದ 7 ದಿವಸಗಳಿಂದ ನಿರಂತರವಾಗಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಈ ಪ್ರತಿಭಟನೆಯ ಮೂಲ ಉದ್ದೇಶ ಇರುವಂತದ್ದೇನೆಂದ್ರೆ ಕಬ್ಬು ಬೆಳೆಗಾರರ ಬೇಡಿಕೆಯ ವಿಚಾರವಾಗಿ, ಅದರಲ್ಲೂ ಪ್ರಮುಖವಾಗಿ 3,500 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು. ಎಲ್ಲಿವರೆಗೆ ಘೋಷಣೆಯನ್ನ ಮಾಡೋದಿಲ್ವೋ ಅಲ್ಲಿವರೆಗೆ ನಾವು ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಅಂತ ಪಟ್ಟನ್ನ ಹಿಡಿದಿರುವಂತಹ ರೈತರು ಆರಂಭಿಕ ಹಂತಗಳಲ್ಲಿ 2-3 ದಿವಸಗಳ ಕಾಲ ಈ ಒಂದು ಪ್ರತಿಭಟನೆಯ ಕಾವು ಸ್ವಲ್ಪ ಕಡಿಮೆ ಇರುತ್ತೆ. ಯಾವಾಗ 4ನೇ ದಿವಸದಿಂದ ಈ ಪ್ರತಿಭಟನೆಯ ಕಾವು ತೀವ್ರಗತಿಯಲ್ಲಿ ಹೋಗುತ್ತಲ್ಲ, ಅಲ್ಲಿ ಬಹಳಷ್ಟು ಜನ ರೈತರು, ಸಾವಿರಾರು ರೈತರು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ನಿನ್ನೆಯಿಂದ BY ವಿಜಯೇಂದ್ರ ಅವರು ಸಹ ಈ ಪ್ರತಿಭಟನೆಗೆ ಸಾಥ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೇರವಾಗಿ ನಮ್ಮ ಉಸ್ತುವಾರಿ ಸಚಿವರ ಜವಾಬ್ದಾರಿ ಮತ್ತು ಜಿಲ್ಲಾಧಿಕಾರಿಗಳ ಜವಾಬ್ದಾರಿ. ಸುಭಾಷ್ ಕಾಕ ಕೂಡ್ನೆ ಎಲ್ಲಿ ಹೊಂಟೆ ಸುಭಾಷ್ ಇರುಗೂರ್ ಅವರು ಮತ್ತು ಮುತ್ತಪ್ಪ ಕುಮಾರ್ ಅವರು ವೇದಿಕೆ ಮೇಲೆ ಇನ್ನುಳಿದವ್ರ ನೀವೇನೀಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಈ ವಿಜುವಲ್ಸ್ ಏನಂದ್ರೆ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರದಲ್ಲಿ ಇರುವಂತಹ ಪ್ರತಿಭಟನೆಯ ಕಾವಿನ ದೃಶ್ಯಾವಳಿಗಳು. ಬಹಳಷ್ಟು ಜನ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಸಹ 3,500 ರೂಪಾಯಿ ನಿಗದಿತ ದರ ನೀಡೋವರೆಗೂ ಸಹ ನಾವು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಈಗ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಈಗಾಗಲೇ 3,200 ರೂಪಾಯಿ ಕೊಡೋದಕ್ಕೆ ಒಪ್ಕೊಂಡಿದೆ. ಆದರೆ ಯಾವುದೇ ಕಾರಣಕ್ಕೂ ನಾವು 3,500 ರೂಪಾಯಿ ಕೊಡೋವರೆಗೆ ಒಪ್ಕೊಳ್ಳೋದಿಲ್ಲ ಅನ್ನುವಂತಹ ಪಟ್ಟನ್ನ ಹಿಡಿದಿರುವಂತಹ ರೈತರು ಜೊತೆಗೆ ಕೇವಲ ಅಷ್ಟೇ ಅಲ್ಲ, ಈ ಹಿಂದೆ ಕಬ್ಬನ್ನು ಹಾಕಿರುವಂತಹ ಸಂದರ್ಭದಲ್ಲಿ ಅದರ ಬಾಕಿ ಹಣವೂ ಸಹಿತ ಇನ್ನೂವರೆಗೂ ಕೊಟ್ಟಿಲ್ಲ. ಆ ಬಾಕಿ ಹಣವೂ ಸಹ ಕೊಡಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಬಾರ್ಕೋಲ್ನಿಂದ ಏನಂದ್ರೆ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಾರ್ಕೋಲ್ ಚಳುವಳಿಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಮುಂಭಾಗದಲ್ಲಿ ವಿಜಯೇಂದ್ರ ಅವರು ಕೂತ್ಕೊಂಡಿದ್ದಾರೆ. ಪ್ರತಿಭಟನೆಯ ಸಂದರ್ಭದಲ್ಲಿ ನಿನ್ನೆಯಿಂದನೂ ಸಹಿತ ಯಾವಾಗ 6ನೇ ದಿನಕ್ಕೆ ಕಾಲಿಡುತ್ತೆ ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಎಂಟ್ರಿ ಕೊಡ್ತಾರೆ. ಅಲ್ಲಿ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು. ಈ ಒಂದು ಕಬ್ಬು ಬೆಳೆಗಾರರ ಪರವಾಗಿ ಉತ್ತರ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರ ಪರವಾಗಿ ಇವತ್ತು ಕಬ್ಬು ಹಾಗೂ ಬೆಲ್ಲವನ್ನು ಕೊಟ್ಟ ಇವತ್ತು ಅವರ ಹುಟ್ಟುಹಬ್ಬಕ್ಕೆ ಏನು ನಾವು ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸಾಗುತ್ತೇವೆ. ಕಬ್ಬು ಹಾಗೂ ಬೆಲ್ಲವನ್ನು ಕೊಡುವುದರ ಮುಖಾಂತರ ಅವರ ಹುಟ್ಟುಹಬ್ಬಕ್ಕೆ ಇವತ್ತು ಈ ಒಂದು ಗುರ್ಲಾಪುರ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಸೇರುವಂತಹ ಲಕ್ಷಾಂತರ ಜನ ಕಬ್ಬು ಬೆಳೆಗಾರರ ಪರವಾಗಿ ಮಹಾಂತೇಶ್ ಅವರು ಈ ರೀತಿ ಅನೇಕ ಜನ ಈ ಒಂದು ಕಬ್ಬು ಬೆಳೆಗಾರರ ನೀವು ದೃಶ್ಯಾವಳಿಗಳು ನೋಡ್ತಾ ಇದ್ರಲ್ಲ, ಈ ದೃಶ್ಯಾವಳಿಗಳು ನೇರವಾಗಿ ಬರ್ತಾ ಇರುವಂಥದ್ದು ಗುರ್ಲಾಪುರದಲ್ಲಿ, ಬೆಳಗಾವಿ ಜಿಲ್ಲೆಯ ಗುರ್ಲಾಪುರದಲ್ಲಿ ಕಳೆದ 7 ದಿವಸಗಳಿಂದ ನಿರಂತರವಾಗಿ ಈ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾನೆ ಇದೆ. ಇವತ್ತು ವಿಜಯೇಂದ್ರ ಅವರು 2ನೇ ದಿವಸದ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬ, ಆ ಹುಟ್ಟುಹಬ್ಬವನ್ನ ಸಹ ಅದೇ ಒಂದು ಸ್ಥಳದಲ್ಲಿ, ಪ್ರತಿಭಟನಾ ಸ್ಥಳದಲ್ಲಿ ಏನಂದ್ರೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಕಬ್ಬನ್ನ ಕೊಟ್ಟು ಮತ್ತೆ ಜೊತೆಗೆ ಬೆಲ್ಲವನ್ನ ಕೊಟ್ಟು ಅವರಿಗೆ ಏನಂದ್ರೆ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಶುಭಾಶಯವನ್ನ ಕೋರ್ತಾ ಇದ್ದಾರೆ ರೈತರು. ಇಂತಹ ಸಂದರ್ಭದಲ್ಲಿ ನಮಗೆ ಸಪೋರ್ಟ್ ಅನ್ನ ಕೊಟ್ಟಿದ್ದೀರಾ. ಅದರ ಜೊತೆಗೆ ನಿನ್ನೆ ತಡರಾತ್ರಿಯೂ ಸಹ ವಿಜಯೇಂದ್ರ ಅವರು ಈ ಒಂದು ಗುರ್ಲಾಪುರದ ಪ್ರತಿಭಟನಾ ಸ್ಥಳದಲ್ಲೇ ಏನಂದ್ರೆ ವಾಸ್ತವ್ಯವನ್ನು ಹೂಡ್ತಾರೆ. ಅವರ ಜೊತೆಗೆ ಅಲ್ಲೇ ಮಲಗ್ತಾರೆ. ಈ ಒಂದು ಪ್ರತಿಭಟನೆಗೆ ಸಂಪೂರ್ಣವಾದಂತಹ ನಮ್ಮ ಬೆಂಬಲವಿದೆ. ಸರ್ಕಾರ 3,500 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುತ್ತಲ್ಲ, ಅಲ್ಲಿವರೆಗೂ ಸಹ ನಾವು ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ ಅಂತ ಬಹಳಷ್ಟು ಜನ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಕೇವಲ ಇಷ್ಟೇ ಮಾತ್ರ ಅಲ್ಲ, ಬಹಳಷ್ಟು ಕಡೆಗೆ ಹುಬ್ಬಳ್ಳಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು ಅಥವಾ ಬಿಜಾಪುರ ಆಗಿರ್ಬೋದು, ಈ ಎಲ್ಲ ಭಾಗಗಳಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ರಸ್ತೆಗಳನ್ನು ತಡೆದು, ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆದು
ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ರೈತರು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಅವರು ಬಹಳಷ್ಟು ದಿವಸಗಳಿಂದ ಇಟ್ಟಿರುವಂತಹ ಬೇಡಿಕೆ ಬೆಂಬಲ ಬೆಲೆಯನ್ನ ಕೊಡಿ, ನಮಗೆ 3,500 ರೂಪಾಯಿಗೆ ಟನ್ ಅನ್ನ ತೆಗೆದುಕೊಳ್ಬೇಕು ನೀವು ಕಬ್ಬಂತ. ಅದರ ಜೊತೆಗೆ ಅಲ್ಲಿರುವಂತಹ ಮಕ್ಕಳು ಸಹ ಇದ್ದಾರೆ ನೋಡಿ, ಪ್ರತಿಭಟನೆಯಲ್ಲಿ ಮಕ್ಕಳು ಸಹ ಭಾಗಿಯಾಗಿದ್ದಾರೆ. ಅಂದ್ರೆ ರೈತರ ಮಕ್ಕಳು ತಮ್ಮ ತಂದೆ ತಾಯಿಯವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಯಾವ ರೀತಿಯಾದಂತಹ ಪ್ರತಿಭಟನೆ ಇದೆ, ಆ ಸಂದೇಶ ಏನು ರವಾನೆ ಮಾಡ್ಲಿಕ್ಕೆ ಏನಂದ್ರೆ ರೈತರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇಲ್ಲಿ ನೇರವಾಗಿ ಅದು ಗೊತ್ತಾಗ್ತಾ ಇದೆ. ಒಂದು ವಯಸ್ಸಾಗಿರುವಂತಹ ಅಜ್ಜಿ ಇದ್ದಾರೆ, ಮತ್ತೊಂದು ಕಡೆಗೆ ಮಕ್ಕಳಿದ್ದಾರೆ. ಅವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಸರ್ಕಾರ ರೈತರ ಪರವಾಗಿ ನಿಲ್ತಾ ಇಲ್ಲ, ರೈತರು ಕೇಳುವಂತಹ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತಾ ಇಲ್ಲ. ರೈತರು ಕೇಳ್ತಾ ಇರುವಂತದ್ದೇನು, ಹಾಗಂತ ತಕ್ಷಣ ಕರ್ನಾಟಕದಲ್ಲಿ ಮಾತ್ರ ಇಷ್ಟು ಬೆಲೆ ಕೇಳ್ತಾ ಇಲ್ಲ. ಈಗ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ 3,500ರಿಂದ 3,600 ರೂಪಾಯಿ ಪ್ರತಿ ಟನ್ನಿಗೆ ಕೊಡ್ಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಉತ್ತರ ಪ್ರದೇಶದಲ್ಲೂ ಸಹಿತ ಇಷ್ಟೇ ಬೆಲೆಯನ್ನು ಕೊಡ್ಲಾಗ್ತಾ ಇದೆ, 3,500ರಿಂದ 3,600 ರೂಪಾಯಿ. ಆದ್ರೆ ಕರ್ನಾಟಕದಲ್ಲಿ ಯಾಕೆ ಕೊಡೋಕ್ಕಾಗ್ತಾ ಇಲ್ಲ? ಸಕ್ಕರೆ ಕಾರ್ಖಾನೆಗಳೆಲ್ಲವೂ ಸಹ ರಾಜಕಾರಣಿಗಳಿದ್ದಾವೆ, ಹಾಗಾಗ್ಬಿಟ್ಟು ರಾಜಕಾರಣಿಗಳು ನಮಗೆ ಸಪೋರ್ಟ್ ಅನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ನೇರವಾಗಿ ರೈತರು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆಗೆ ವಿಜೇಂದ್ರ ಅವರಿಗೆ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ರೈತರು ಸಿಹಿಯನ್ನ ತಿನ್ನಿಸ್ತಾ ಇದ್ದಾರೆ. ಸ್ವತಃ ವಿಜೇಂದ್ರ ಅವರು ಸಹ ರೈತರಿಗೆ ಸಿಹಿಯನ್ನ ತಿನ್ನಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಚಿತ್ರದಲ್ಲಿ ನೋಡ್ತಾ ಇದ್ದಾರೆ, ವಿಜೇಂದ್ರ ಅವರು ಒಂದು ಮಗುವನ್ನ ಎತ್ಕೊಂಡು ಕೂತ್ಕೊಂಡು ತಲೆ ಮೇಲೆ ಆ ಪ್ಲಾಸ್ಟಿಕ್ ಕವರ್ ಒಳಗಡೆ ರೊಟ್ಟಿಯನ್ನ ಇಟ್ಕೊಂಡು ಬಂದಿರುವಂತದ್ದು. ಅಂದ್ರೆ ಆ ಪ್ರತಿಭಟನೆಯಲ್ಲಿ ಮಕ್ಕಳು ಸಹ ಭಾಗಿಯಾಗಿದ್ದಾರೆ. ಪ್ರತಿಭಟನೆಯ ಕಾವು ಯಾವ ಮಟ್ಟಿಗಿದೆ ಅಂದ್ರೆ ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ಸರ್ಕಾರ ನಮ್ಮ ಬೆಲೆಯನ್ನು ನಾವು ಕೇಳುತ್ತಾ ಇದ್ದೀವಿ, ಅದನ್ನ ಕೊಡೋವರೆಗೆ ನಾವು ನಿಲ್ಲಿಸೋದಿಲ್ಲ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಸರ್ಕಾರವು ಸಹಿತ ಮಣಿಯಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 6 ದಿವಸಗಳಿಂದ ಯಾವೊಬ್ಬ ಸಚಿವರು ಸಹ ಈ ಪ್ರತಿಭಟನಾ ಸ್ಥಳಕ್ಕೆ ಬಂದಿರಲಿಲ್ಲ. ಆದರೆ ಇವತ್ತು ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆಯ ಮೇರೆಗೆ ಬಿಜಾಪುರದಲ್ಲಿ ನಡೀತಾ ಇರತಕ್ಕಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ MB ಪಾಟೀಲ್ ಅವರು ಭಾಗಿಯಾಗಿದ್ದಾರೆ. ಇಲ್ಲಿ ಗುರ್ಲಾಪುರ ಏನಿದೆ, ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ, ಈ ಸ್ಥಳಕ್ಕೂ ಸಹ ಸಚಿವರು ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಆದರೆ ಇನ್ನೂವರೆಗೂ ಸಹ ಬಂದಿಲ್ಲ ಅವರು. ಏನು ನಾವು ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸಾಗುತ್ತೇವೆ. ಕಬ್ಬು ಹಾಗೂ ಬೆಲ್ಲವನ್ನು ಕೊಡುವುದರ ಮುಖಾಂತರ ಲಕ್ಷಾಂತರ ಜನ ಇಲ್ಲಿ ಸೇರಿದಂತ ಎಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.